ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಅದೇ ಸೇಮ್ ಮುಂದುವರಿದ ಭಾಗ. 7 ಜನ ಅಂತ ಹೇಳ್ತಾನೆ ಇದ್ದಾರೆ ಭಗವಂತ, ಆಯಿತಾ, ಇಷ್ಟು ದಿವಸದಿಂದ. ಸೊ ಇವತ್ತು ಏನು ಹೇಳ್ತಾರೆ ನೋಡೋಣ, ಓಕೆನಾ. ನಾನು ಕೇಳಬೇಕು ಏನಾದ್ರು ಪ್ರಶ್ನೆ ಅಂತಂದರೆ ಫಸ್ಟು ಏನು ಕಾರ್ಡ್ ಕೊಡ್ತಾರೆ ಫಸ್ಟ್ ಅದನ್ನು ನೋಡೋಣ, ಆಮೇಲೆ ಅದ್ರ ಬೇಸ್ ಮೇಲೆ ಪ್ರಶ್ನೆ ಕೇಳ್ತೀನಿ, ಓಕೆನಾ, ಫರ್ದರು. ಸೊ ಇವಾಗ ಆ್ಯಸ್ ಆಫ್ ನೌ ಬಾಬಾ ಪ್ಲೀಸ್ ಗೈಡ್. ನೋಡಿ, ಬೇರೆ ಡೆಕ್ ತೊಗೊಂಡಿದ್ದೀನಿ. ಡಾರ್ಕ್ ಸೈಡ್ ಏನು ನಡೀತಾ ಇದೆ ಅಂತ ನೋಡೋಣ, ಓಕೆ. ನೋಡಿ ಹಾಗೆ ಹೇಳಿಸ್ಬಿಟ್ರು, ಓಕೆನಾ. ಸೊ ಡಾರ್ಕ್ ಸೈಡ್ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಎಸ್ ಬಾಬಾ ಪ್ಲೀಸ್ ಗೈಡ್. ಏನಿದೆ ಇವಾಗ ಡಾರ್ಕರ್ ಸೈಡ್ ಏನು? ಈಗ 7 ಜನ ಅಂತ ಹೇಳ್ತಾ ಇದ್ದೀರಾ. ಹೇಟರ್ಸ್ 7 ಹೇಟರ್ಸ್ 7 ಅಂತ ತೋರಿಸ್ತಾ ಇದ್ರು ಪ್ರತಿದಿನ. ಸೊ ನಿಮ್ಮ ಹೇಟರ್ಸ್ 7 ಜನ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಆ್ಯಂಡ್ ಇದು ಹೇಳ್ಬಿಡ್ತೀನಿ, ಇದು 7 ಜನರಲ್ಲಿ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಕೂಡ, ನಿಮ್ಮ ವೈಫ್ ಫ್ಯಾಮಿಲಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಇರ್ಬೋದು. ಸೊ ಆ ಥರ ಸೇರಿದ್ದಾರೆ, ಆ ಥರ ಸೇರಿ ಏನೋ ನೆಗೆಟಿವಿಟಿ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ನೋಡೋಣ, ಏಕೆಂದರೆ ನೋಡಿ ಏನು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಫರ್ದರ್ ಕಂಟಿನ್ಯೂ ಮಾಡ್ತಾ ಇರೋದು ಇದು. ಎಸ್ ಬಾಬಾ, ವಾಟ್ ಎಲ್ಸ್? ಸಿಕ್ಸ್ ಆಫ್ ಸೋರ್ಸ್ ಬಂತು. ನಿಮ್ಮನ್ನು, ಆಯಿತಾ, ಸೇಫಾಗಿ ಆ ನೆಗೆಟಿವಿಟಿಯಿಂದ ಕಾಪಾಡಿ ಭಗವಂತ. ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಸೇಫಾಗಿ ಅಲ್ಲಿಂದ ಆಚೆ ಕರ್ಕೊಬಂದಿದ್ದಾಯಿತು ಇವಾಗ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಸೊ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ ಪ್ಲೀಸ್ ಗೈಡ್. ಸೊ ಇದು ತುಂಬ ನೆಗೆಟಿವಿಟಿ, ಆಯಿತಾ, ತುಂಬ ನೆಗೆಟಿವಿಟಿ ಮಾಡಿರೋದು. ಸೊ ಯಾವ ಥರ ಪರಿಸ್ಥಿತಿ ಇತ್ತು, ಸೊ ಅಲ್ಲಿಂದ ಆಚೆ ತೊಗೊಂಬಂದಿದ್ದೀನಿ, ಆಚೆ ಕರ್ಕೊಂಬಂದಿದ್ದೀನಿ ಅಂತ ಒಂದು ಕನ್ಫರ್ಮೇಷನ್ ಕೊಡ್ತಾ ಇದ್ದಾರೆ, ಓಕೆನಾ. ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆ, ಫಸ್ಟ್ ಇದು ಎಕ್ಸ್ಪ್ಲೇನ್ ಮಾಡುವಂತಿದ್ದಾರೆ. ಇವಾಗ ಈ ಥರ ಯಾವ ಥರ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಮತ್ತೆ, ಅಂದರೆ ನಿಮಗೆ, ಓಕೆನಾ, ಯಾವ ಥರ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವಾಬ್ಯುಲೆನ್ಸ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಮನಃಶಾಂತಿ ಇಲ್ಲ, ಆಯಿತಾ, ಮನಸ್ಸಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಕದಡು ಹೋಗಿತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಆ ಥರ ಒಂದು ಕಷ್ಟದಲ್ಲಿತ್ತು, ತೊಂದರೆಯಲ್ಲಿತ್ತು, ದುಃಖದಲ್ಲಿತ್ತು ಪರಿಸ್ಥಿತಿ. ಆ್ಯಂಡ್ ಇಲ್ಲಿ ನೋಡಿ ಇದನ್ನು ಹೇಳುವಂತಿದ್ದಾರೆ. ಸೊ ಇಲ್ಲಿ ಮತ್ತೆ ತಾಯಿ ಮತ್ತು ಮಗು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇಬ್ಬರು ಅಂದರೆ ನಿಮ್ಮನ್ನು ಸೇಫಾಗಿ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೇಫಾಗಿ ಆಚೆ ಕಡೆ ಬಂದಿದ್ದೀರಾ. ಇದು ಈಗ ಇಲ್ಲಿ ನೋಡಿ, ನಾನು ಮತ್ತೆ ಹೇಳ್ತೀನಿ, ಕಾರ್ಡಲ್ಲಿ ಏನಾದರೂ ಇರ್ಬೋದು, ಆಯಿತಾ. ಇಲ್ಲಿ ಕಾರ್ಡ್ ತೋರಿಸ್ತಾ ಇರೋದು, ಇಲ್ಲಿ ಲೇಡಿ, ಆಯಿತಾ, ಮಗು ಇದೆ. ಮಗು ಜೆಂಡರ್ ಏನೂ ಗೊತ್ತಾಗಲ್ಲ ನಿಮಗೆ. ಲೇಡಿ ಯಾರು, ಲೇಡಿ ಅಂತ ತೋರಿಸ್ತಾ ಇದ್ದಾರೆ. ಒಂದು ದುಪ್ಪಟ್ಟ ಥರ, ಸ್ಯಾರಿ ಥರ ಹಾಕಿರೋದ್ರಿಂದ ಲೇಡಿ ಅಂತ ಗೊತ್ತಾಗ್ತಾ ಇದೆ. ಆದರೆ ಈ ಟ್ಯಾರೋನಲ್ಲಿ ಯಾವ ಥರ ಅಂತಂದರೆ, ಟ್ಯಾರೋನಲ್ಲಿ ಜೆಂಡರ್ ಏನೂ ಇರೋದಿಲ್ಲ, ಅರ್ಥ ಆಯ್ತಾ. ಸೊ ಜೆಂಡರ್ ಇರೋದಿಲ್ಲ. ನೀವು ನಿಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ಇಲ್ಲಿ ಏನು ರೀಡಿಂಗ್ ಬರ್ತಿದೆ ಅದನ್ನು ಅನ್ವಯಿಸ್ಕೋಬೇಕಾಗತ್ತೆ, ಓಕೆ, ಸರಿನಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು 6 ಆಫ್ ಸೋರ್ಟ್ಸು, ಅಂದರೆ ತುಂಬ ಕಡ್ದು ಹೋಗಿಬಿಟ್ಟಿತ್ತು ಜೀವನ. ಅಲ್ಲಿಂದ ನಿಮ್ಮನ್ನು ಮತ್ತು ಮಗನಾದರೂ ಇರ್ಬೋದು, ಮಗಳಾದರೂ ಇರ್ಬೋದು, ಸೇಫಾಗಿ ಆಚೆ ಕರ್ಕೊಂಬಂದರು. ಅಂಥ ಪರಿಸ್ಥಿತಿಯಿಂದ ಆಚೆ ಕರ್ಕೊಂಬಂದಿದ್ದಾರೆ ನಿಮ್ಮನ್ನ, ಅಂಥ ನೆಗೆಟಿವಿಟಿಯಿಂದ ಆಚೆ ಕರ್ಕೊಂಬಂದಿದ್ದಾರೆ. ಜೊತೆಗೆ ಮಗುನೂ ಕೂಡ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಗುಗೂ ಕೂಡ ನೆಗೆಟಿವಿಟಿ ಆಯಿತು, ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಅದೇ ಡಾರ್ಕರ್ ಸೈಡ್ ಈಸ್ ಹೇಳ್ತಾ ಇದ್ದಾರೆ ಕ್ಲಿಯರಾಗಿ. ಎಂಥ ಟೆನ್ಷನ್ ಅಂತಂದರೆ ನೀವು ಅನುಭವಿಸಿರೋದು. ಸೊ ನೀವು ಯಾರು ಅನುಭವಿಸಿದ್ದೀರಾ ನಿಮಗೆ ಗೊತ್ತು. ಆ್ಯಂಡ್ ನಿಮ್ಮ ಹೇಟರ್ಸು 7 ಜನ ಇದ್ದಾರಾ, ಇನ್ಕ್ಲೂಡಿಂಗ್ ನಿಮ್ಮ ಸ್ಪೌಸ್ ಇರಬೇಕು, ಇನ್ಕ್ಲೂಡಿಂಗ್ ಸ್ಪೌಸ್, ಓಕೆನಾ. ಸೊ 7 ಜನ ಅಂತ ಹೇಳ್ತಾ ಇದ್ದಾರೆ. 7 ಜನ ಅಂತ ಹೇಳಿದ್ರು, ಇದು 6 ಅಂದರೆ 6 ಆಫ್ ಸೋರ್ಸ್, ಅಂದರೆ ಸೇಫಾಗಿ ನಿಮ್ಮನ್ನು ಆ ಥರ ಒಂದು ನೆಗೆಟಿವಿಟಿಯಿಂದ ಆಚೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಗವಂತ.
ಎಸ್ ಬಾಬಾ. ಸೊ ಇನ್ನೇನು ಹೇಳಿಸ್ತಾರೆ ನೋಡ್ತಾ ಹೋಗೋಣ, ಓಕೆನಾ. ಎಸ್ ಬಾಬಾ, ಪ್ಲೀಸ್ ಗೈಡ್. ಇದು ಮತ್ತೆ ಒಂದು ಸಲ ನಿಮ್ಮ ಡೀಟೇಲ್ಸ್, ನಿಮ್ಮ ಪರಿಸ್ಥಿತಿ ಏನು ಅಂತ ಹೇಳ್ತಾರೆ, ಇನ್ನೊಂದು ಸಲ ಆ 7 ಜನ ಪರಿಸ್ಥಿತಿ ಏನು ಅಂತ ಹೇಳ್ತಾರೆ. ಆ ಥರನೇ ಮಾಡ್ತಾ ಇದ್ದಾರೆ, ಓಕೆನಾ. ಅಂದರೆ ಡೀಪರ್ ಹೋಗ್ತಾ ಇದ್ದಾರೆ. ಸೊ ಇವತ್ತು ನಿಮ್ಮ ನಿಮ್ಮ ಡೀಟೇಲ್ಸ್ ಹೇಳ್ತಿದ್ದಾರೆ ಅನಿಸುತ್ತೆ ಭಗವಂತ, ಆಯಿತಾ. ನೀವೇನು ಅನುಭವಿಸಿದ್ರಿ, ಏನಾಯಿತು ಅಂತ ಹೇಳ್ಬೋದು, ಗೊತ್ತಿಲ್ಲ, ನೋಡೋಣ ಏನು ಕಾರ್ಡ್ಸ್. ನೋಡಿ, ನಿಮ್ಮ ಮುಂದೆನೇ ಶಫಲ್ ಮಾಡ್ತಾ ಇರ್ತೀನಿ, ಕಣ್ಣು ಮುಚ್ಕೊಂಡಿರ್ತೀನಿ, ನಾನೇನು ನೋಡಿಬಿಟ್ಟು ತೆಗಿಯೋಕ್ಕೆ ಹೋಗಲ್ಲ. ಏನು ಬರುತ್ತೆ ಅದೇನು ಮಾತಾಡಿಸ್ತಾರೆ ಭಗವಂತ, ಏನು ಹೇಳು ಅಂತ ಹೇಳ್ತಾರೆ, ಹೇಳ್ತಾ ಹೋಗ್ತೀನಿ ಅಷ್ಟೇ, ಆಯಿತಾ. ಎಸ್ ಬಾಬಾ. ನೋಡಿ, ಸೋರ್ಸ್ ಎನರ್ಜಿ ಭಯಂಕರ ನೆಗೆಟಿವಿಟಿ, 9 ಆಫ್ ಸೋರ್ಸು. ಇದು ಏನಂತಂದರೆ ನಿಮ್ಮ ಪರಿಸ್ಥಿತಿ ಹೇಳಿದ್ನಲ್ವ, ನಿಮ್ಮನ್ನು ಕುರಿತು ಮಾತಾಡು ಅಂತ ಹೇಳ್ತಾ ಇದ್ದಾರೆ ಇವತ್ತು, ಆಯಿತಾ. ಡೀಪಾಗಿ ನಿಮ್ಮ ಬಗ್ಗೆ ಮಾತಾಡಿಸ್ತಾ ಇದ್ದಾರೆ. ಹೇಗಿತ್ತು ನಿಮ್ಮ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಇದು ಆ 7 ಜನರ ಏನು ತೊಂದರೆ ಕೊಟ್ಟರು, ಏನು ತೊಂದರೆ ಮಾಡಿದ್ರು, ಅದರಿಂದ ನೀವೇನು ಅನುಭವಿಸಿದ್ರಿ, ನಿಮ್ಮ ಪರಿಸ್ಥಿತಿ ಹೇಗಿತ್ತು, ಹೇಗೆ ನಿಭಾಯಿಸಿದ್ರಿ, ಆ ತೊಂದರೆಗಳಿಂದ ಹೇಗೆ ಆಚೆ ಬಂದ್ರಿ, ಏನೆಲ್ಲ ತೊಂದರೆಗಳು ಅನುಭವಿಸಿದ್ರಿ ಅಂತ ಹೇಳ್ತಾ ಇದ್ದಾರೆ ಒಂದೊಂದೇ. ಇಲ್ಲೇನು ತೋರಿಸ್ತಾ ಇದ್ದಾರೆ, ಸಿಕ್ಕಾಬಟ್ಟೆ, ಆಯಿತಾ. ಒಂದು ರೀತಿ ಯಾವ ಥರ ಆಗಿತ್ತು ಅಂತಂದರೆ ಭಯ ಅಂತ ತೋರಿಸ್ತಾ ಇದ್ದಾರೆ. ಭಯ, ಜೀವನ ನಡೆಸೋಕ್ಕೆ ಭಯ. ಒಂದು ಮಗುನ ಇಟ್ಕೊಂಡಿದ್ದೀರಾ, ಜೀವನ ನಡೆಸಬೇಕು ಅಂತಂದರೆ ಏನು ಅಷ್ಟು ಸುಲಭನಾ? ಇವಾಗ ಅದು ತೋರಿಸ್ತಾ ಇರೋದು ಇಲ್ಲಿ ನೋಡಿ, 6 ಆಫ್ ಸೋರ್ಸ್ ಬಂದಿರೋದು, ಮತ್ತು ಸಿಂಗಲ್ ಪೇರೆಂಟ್ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಸಿಂಗಲ್ ಪೇರೆಂಟ್ ಯಾವ್ಯಾವ ಥರ ತೊಂದರೆ ಅನುಭವಿಸಿರ್ಬೋದು ಆ ಥರ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸಿಂಗಲ್ ಪೇರೆಂಟು, ಮಗು ಇತ್ತು, ಸೊ ಮಗುನ ಬೆಳೆಸಬೇಕು ಅಂತಂದರೆ ಏನು ಸುಮ್ಮನೆನಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಒಂದು ಸಮಯದಲ್ಲಿ ಯಾವ ಥರ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಕೆಲಸದಲ್ಲಿ ಇವಾಗ ಅಫ್ಕೋರ್ಸ್ ಕೆಲಸಕ್ಕೆ ಹೋಗಲೇಬೇಕು ಅಲ್ವಾ. ಇವಾಗ ದುಡಿದು ನೋಡಿಕೊಂಡ್ರೆ ತಾನೇ ಜೀವನ ನಡೆಸೋಕ್ಕೆ ಸಾಧ್ಯ. ಆ ಥರ ಹೋದ್ರೂ ಕೂಡ ಕೆಲಸದಲ್ಲೇ ಆಗಲಿ ಅಥವಾ ಮನೆಯಲ್ಲಿ ಬಂದ್ರೂ ಕೂಡ ಒಂದು ನೆಮ್ಮದಿ ಅನ್ನೋದು ಇರಲಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಕೆಲಸದಲ್ಲಿ ಒಂಥರ ತೊಂದರೆ, ಮನೆಗೆ ಬಂದರೆ ಮನೇಲಿ ಒಂಥರ ತೊಂದರೆ, ಆ ಥರ ಒದ್ದಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸ್ಲೀಪ್ಲೆಸ್ ನೈಟ್ಸು, ಭಯ, ಏನಾಗುತ್ತೆ ನಾಳೆ ಅಂದರೆ ಒಂಥರ ನೆಮ್ಮದಿ ಇರಬಾರ್ದು ಅನ್ನೋ ಥರ ನಿಮಗೆ ನೆಗೆಟಿವಿಟೀಸ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನೇನು ಹೇಳ್ತಾರೆ ಫರ್ದರ್ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಸೊ ನೋಡಿ, ಇದು ಲವರ್ಸ್ ಕಾರ್ಡ್ ಬಂದಿದೆ, ಓಕೆನಾ. ನಾನು ಏನು ಹೇಳಿದೆ, ಇದು ನಿಮ್ಮ ಸ್ಪೌಸೇ ಸೇರಿದ್ದು ಅಂತ ಹೇಳಿದ್ನೋ ಇಲ್ವೋ. ಸೊ ಮತ್ತೆ ಇವಾಗ ಅವ್ರ ಕತೆ ಬರ್ತಾ ಇದೆ. ಸೊ ಅವರು ಆ್ಯಕ್ಚುಲಿ ಅದು ಡಿವೈನ್ ಪರ್ಸನ್ ಆಗಿದ್ದರು, ಆಯಿತಾ. ಡಿವೈನ್ ಪರ್ಸನ್ ಆಗಿದ್ದರು, ಡಿವೈನ್ಲಿ ಗೈಡೆಡ್ ಆ ಥರ. ಅಂದರೆ ಭಗವಂತನ ಆಶೀರ್ವಾದನೂ ಇತ್ತು ಅವ್ರಿಗೂ. ನಿಮ್ಮ ಸ್ಪೌಸ್ ಅಂತ ಯಾರು ಈ ಥರ ಎಲ್ಲ ನಿಮ್ಮ ಹೇಟರ್ಸ್, ಅವ್ರ ಜೊತೆ ಸೇರಿ ನಿಮಗೆ ಯಾರು ತೊಂದರೆ ಮಾಡಿದ್ದಾರೆ, ಅವರು ಕೂಡ ಡಿವೈನ್ ಪರ್ಸನ್ ಇದ್ದರು ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಡಿವೈನ್ಲಿ ಗೈಡೆಡ್ ಅಂದರೆ ನೀವಿಬ್ಬರು ಸೋಲ್ಮೇಟ್ಸ್ ಥರ, ಆ ಥರ ಅಂತ ನೀವು ನೆನೆಸ್ಕೊಂಡಿದ್ರಿ ಅಂತ ಹೇಳ್ತಾ ಇದ್ದಾರಪ್ಪ. ಆ ಥರ ಅಂತ ನೀವು ನೆನೆಸ್ಕೊಂಡ್ರಿ, ಆ ಥರ ಯೋಚನೆ ಮಾಡಿದ್ರಿ ನೀವು. ಅದು ಡಿವೈನ್ಲಿ ಗೈಡೆಡ್, ನನ್ನ ವೈಫ್ ಅಥವಾ ನನ್ನ ಹಸ್ಬೆಂಡ್ ಅದು ದೇವರ ಆಶೀರ್ವಾದದಿಂದನೇ ನನಗೆ ಸಿಕ್ಕಿರೋದು ಅನ್ನೋ ಥರ ಒಂದು ವಿಶ್ವಾಸ ನಿಮಗಿತ್ತು, ಒಂದು ನಂಬಿಕೆ ನಿಮಗಿತ್ತು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಇವಾಗ ನೋಡೋಣ ಫರ್ದರ್. ಆದರೆ ಅದು ಮುರಿದು ಬಿತ್ತು ಅಂತಿದ್ದಾರೆ, ಡೆತ್ ಕಾರ್ಡು, ಆಯಿತಾ. ಅದು ಮುರಿದು ಬಿತ್ತು, ನಿಮ್ಮ ವಿಶ್ವಾಸ ಮುರಿದು ಹೋಯಿತು, ನಿಮ್ಮ ನಂಬಿಕೆ ಮುರಿದು ಹೋಯಿತು, ನಿಮ್ಮ ಆಸೆಗಳೆಲ್ಲ ಮುರಿದು ಹೋಯಿತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಯಾಕೆ ಅಂತಂದರೆ ಈ ಥರ ಏನು ನಡೀತು ನೋಡೋಣ. ಆ ಡಾರ್ಕರ್ ಸೈಡ್ ಬರ್ತಾ ಇದೆ ಏನು ಅಂತ ನೋಡ್ತಾ ಹೋಗೋಣ, ಓಕೆನಾ. ಸೊ ನೀವು ಅಂದ್ಕೊಂಡ್ರಿ, ಆಯಿತಾ. ಆದರೆ ಏನು ನಡೀತು ಅನ್ನೋದು ಮುಂದೆ ಏನಾದ್ರು ಕಾರ್ಡ್ಸ್ ಬಂದರೆ ಹೇಳ್ತೀನಿ. ಬಟ್ ಅದೆಲ್ಲ ಮುಗಿದು ಹೋಯಿತು, ಒಂದೇ ಸಲಕ್ಕೆ ಕಟ್ ಆದಂಗಾಯಿತು ನಿಮ್ಮ ಲೈಫಲ್ಲಿ. ಅದು ಹೊಡೆತ ಯಾವ ಥರ ಬಿತ್ತು ಅಂತಂದರೆ, ಸ್ವಲ್ಪ ನಿಮ್ಮ ಲೈಫಲ್ಲೂ ಟ್ರಾನ್ಸ್ಫಾರ್ಮ್ ಆಯಿತು. ನಿಮ್ಮ ಲೈಫಲ್ಲಿ ನೀವು ಯೋಚನೆ ಮಾಡೋ ರೀತಿ ಇರ್ಬೋದು, ಅಥವಾ ನಿಮ್ಮ ಚಿಂತನೆಗಳು ಕೂಡ ಚೇಂಜಸ್ ಬಂತು ನಿಮ್ಮ ಚಿಂತನೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ,
ಓಕೆನಾ. ಸೊ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ ಎಸ್ ಬಾಬಾ. ಸೊ ಇವಾಗ ಇದು ಬರ್ತಾ ಇರೋದು ಇದ್ರ ಕೆಳಗೆ ಬರ್ತಾ ಇದೆ 5 ಆಫ್ ಪೆಂಟಕಲ್ಸ್. ಇದು ಇದ್ರ ಕೆಳಗೆ ಬಂದಿದೆ ಆಯಿತಾ. ಇದೇನಂತಂದರೆ ಸ್ಟೋರಿ ಏನು ಹೇಳ್ತಾ ಇದ್ದಾರೆ, ಇವಾಗ ನಿಮ್ಮನ್ನು ಸೇಫಾಗಿ ಆಚೆ ಕರ್ಕೊಂಬಂದರು ಆಯಿತಾ. ಆಚೆ ಕರ್ಕೊಂಡು ಬಂದಮೇಲೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಇಶ್ಯೂ ಆಯಿತು, ಒಂಥರ ಎಮೋಷನಲ್ ಪ್ರಾಬ್ಲಮ್ ಆಯಿತು. ಎಮೋಷನಲಾಗಿ ನಿಮಗೆ ಹೀಲ್ ಆಗೋಕ್ಕೆ ತುಂಬ ಸಮಯ ಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ತುಂಬ ಸಮಯ ಬೇಕಾಯಿತು ಯಾಕೆಂದರೆ ಈ ಥರ ಒಂದು ಶಾಕು ನಿಮಗೆ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ನೀವು ನಿಮ್ಮ ವೈಫ್ ಆಗಲಿ ಅಥವಾ ನಿಮ್ಮ ಹಸ್ಬೆಂಡಿಂದ ನೀವು ದೂರ ಆಗಬೇಕಾಗತ್ತೆ, ಅಥವಾ ದೂರ ಹೊಟ್ಟೋಗ್ತಾರೆ, ಆ ಥರ ಒಂದು ನೆಗೆಟಿವಿಟಿ ಮಾಡ್ತಾರೆ, ಅವ್ರವ್ರ ಜನಗಳು ಸೇರಿ ಈ ಥರ ಮತ್ತೆ ವಾಪಸ್ ನೆಗೆಟಿವಿಟಿ ಮಾಡ್ತಾರೆ. ನೀವು ಕನಸಿನಲ್ಲೂ ನೆನೆಸಿಲ್ಲ ಆ ಥರ ಆಯಿತಾ. ಆ ಥರ ಒಂದು ಶಾಕ್, ಫಸ್ಟ್ ಆಫ್ ಆಲ್ ಶಾಕು. ಅದರಿಂದ ಆಚೆ ಬರೋದಕ್ಕೆ ತುಂಬ ಸಮಯ ತೊಗೊಂತು ಅಂತಲೂ ಹೇಳ್ತಾ ಇದ್ದಾರೆ. ತುಂಬ ಸಮಯ ತೊಗೊಂತು ನಿಮಗೆ ಹೀಲ್ ಆಗೋಕ್ಕೆ. ಅದ್ರ ಜೊತೆಗೆ ತುಂಬ ಇಲ್ಲೂ ನೋಡಿ ಇಬ್ಬರೇ ಇರೋದು ಆಯಿತಾ, ಒಂದು ಲೇಡಿ ಆ್ಯಂಡ್ ಒಂದು ಮಗು. ಸೊ ಇದು ಒಂದು ತಾಯಿ ಮಗು ಕತೆ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಅವ್ರು ಎಷ್ಟೆಲ್ಲ ಅನುಭವಿಸಿದ್ರು, ಒಂಟಿ ಇದ್ರೂ ಕೂಡ, ಒಂಟಿ ಆಗಿದ್ರೂ ಕೂಡ ಭಾಳ ತೊಂದರೆ ಪಟ್ಟರು. ಹೆಲ್ತ್ ವೈಸ್ ಇರ್ಬೋದು, ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ಸಿಕ್ಕಾಪಟ್ಟೆ ಲೋನ್ ತೊಗೊಂಡು ಒದ್ದಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಹೆಲ್ತ್ ವೈಸ್ ಒದ್ದಾಡಿದ್ದಾರೆ. ಆ್ಯಂಡ್ ಎಷ್ಟು ವಾಬ್ಯುಲೇಷನ್ ಅಂತಂದರೆ ಸಿಕ್ಕಾಬಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸು ಲೈಫಲ್ಲಿ ಆಯಿತಾ. ಸಿಕ್ಕಾಬಟ್ಟೆ ಅಪ್ ಆ್ಯಂಡ್ ಡೌನ್ ಲೈಫಲ್ಲಿ ಅನುಭವಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಏನು ಹೇಳ್ತಾರೆ ಅಂತ. ಇದು ಇದ್ರ ಕೆಳಗೆ ಬರ್ತಾ ಇದೆ. ಇದು ಏನಂತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ನಿದ್ದೆ ಇಲ್ಲ, ಭಯ, ಟೆನ್ಷನ್ನು, ಮುಂದೆ ಹೇಗಪ್ಪ ಜೀವನ ಅನ್ನೋ ಥರ. ಬಟ್ ಆದ್ರೂ ನೀವೇನಾದರೂ ಕೆಲಸದಲ್ಲಿತ್ತು ಅಂತಂದರೆ ಕೆಲಸದಲ್ಲೂ ಪ್ರಾಬ್ಲಮ್ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಸೋಲಿಸಬೇಕು, ಹೇಗಾದರೂ ಸರಿ ನೀವು ಸೋಲ್ಬೇಕು, ಅವ್ರು ಗೆಲ್ಲಬೇಕು ಅನ್ನೋ ಥರ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ವಿಕ್ಟ್ರಿ, ನಿಮ್ಮ ಮೇಲೆ ವಿಕ್ಟ್ರಿ ಸಾಧಿಸಬೇಕು ಅನ್ನೋದು ತುಂಬ ಛಲ ಇತ್ತು ಜನಗಳಿಗೆ. ನೀವು ಹೋದ ಕಡೆ ಬಂದ ಕಡೆ ಈ ಥರ ಜನ ಇದ್ದರು ನಿಮ್ಮ ಜೊತೆಗೆ ಅಂತಿದ್ದಾರೆ. ಇದು ಈ ಥರ ಇದೆ. ಇದು ಬರ್ತಾ ಇರೋದು ಇದ್ರ ಪಕ್ಕಕ್ಕೆ ಆಯಿತಾ. 5 ನೋಡಿ 5 ಬರ್ತಾ ಇದೆ. ಇದು ಹೆಂಗೆ ಫಸ್ಟ್ ಆಫ್ ಆಲ್ ದುಡ್ಡು ಕಾಸು ತೊಂದರೆ. ಯಾತಕ್ಕೆ ನೀವು ಹೋದ ಕಡೆ ಕೆಲಸದಲ್ಲೆಲ್ಲ ನಿಮಗೆ ನಿಮ್ಮ ಮೇಲೆ ಒಂದು ವಿಜಯ ಸಾಧಿಸಬೇಕು ಅನ್ನೋ ಒಂದು ಆ ಥರ ಒಂದು ಜನ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲರೂ ಇರ್ಬೋದು. ನೀವು ಮನೆ ಪರಿಸ್ಥಿತಿ ತೊಗೊಳ್ಳಿ, ಕೆಲಸದಲ್ಲಿ ಅಂತ ತೊಗೊಳ್ಳಿ, ಅಥವಾ ನೀವು ಬಿಸ್ನೆಸ್ಸಲ್ಲಿ ಅಂತ ತೊಗೊಳ್ಳಿ, ಎಲ್ಲಿ ತೊಗೊಳ್ತೀರಾ ಅಂದರೆ ನಿಮ್ಮ ಪರಿಸ್ಥಿತಿ ನೀವು ಅನ್ವಯಿಸ್ಕೋಬೇಕು, ನಾನು ಹೇಳೋಕ್ಕೆ ಬರಲ್ಲ. ಸೊ ನೀವು ಅನ್ವಯಿಸ್ಕೋಬೇಕು ಆ ಥರ. ಸೊ ಈ ಥರ ಇತ್ತು ಅಂತ ಹೇಳ್ತಾ ಇದ್ದಾರೆ. ನೀವು ಹೋದ ಕಡೆ ಬಂದ ಕಡೆ ಒಂದು ರೀತಿ ಜಗಳ ಕದನ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಮೇಲೆ ಒಂದು ವಿಜಯ ಸಾಧಿಸ್ಬೇಕಷ್ಟೆ. ನೀವು ಹೆಂಗಾದರೂ ಸರಿ ನೀವು ಸೋಲ್ಬೇಕು. ಸೊ ನೀವು ಸೋಲ್ಬೇಕು, ಅವ್ರು ಗೆಲ್ಲಬೇಕು. ಆ್ಯಂಡ್ ಅದರಿಂದ ನಿಮಗೆ ದುಃಖ ಆಗ್ತಾ ಇರಬೇಕು ಅಷ್ಟೇ, ಸಿಂಪಲ್. ಫೈನಲಾಗಿ ಯಾಕೆ ನಿಮಗೆ ದುಃಖ ಆಗ್ತಾ ಇರಬೇಕು ಆ ಥರ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ. ಸೊ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ. ಮತ್ತೆ 5 ಇದು ಇದ್ರ ಕೆಳಗೆ ಬರ್ತಾ ಇದೆ. ಇದು ಲವರ್ಸ್ ಕಾರ್ಡ್ ಕೆಳಗೆ ಬರ್ತಾ ಇದೆ ಇದು ಓಕೆನಾ. ಸೊ ಇದೇನಂತಂದರೆ ಜಗಳ ಕದನ ಆಯಿತು. ಯಾರಿಗೆ? ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಜಗಳ ಕದನ ಆಯಿತು, ಭಯಂಕರ ಜಗಳ ಕದನ ನಡೀತು ಅಂತ ಹೇಳ್ತಾ ಇದೆ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಆ ಥರ ಆದಾಗ ಏನಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಇದು ಯಾವ ಥರ ಅಂತಂದರೆ ಒಂಥರ ಡಾಗ್ ಫೈಟ್ ಅಂತಾರೆ ನೋಡಿ, ಆ ಥರ. ಏನಕ್ಕೆ ಜಗಳ ಆಡ್ತಿದೆ ಗೊತ್ತಿಲ್ಲ, ಯಾಕೆ ಜಗಳ ಆಡಬೇಕು ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ವಿನಾಕಾರಣ ಆ ಥರ ಸುಮ್ಮನೆ ಅನ್ನೋದು, ಮಾತಾಡೋದು, ಜಗಳ ಮಾಡೋದು, ಸುಮ್ಮನೆ ಅಂತಿರೋದು. ಇದು ನೋಡಿ 3 ಬಂದಿರೋದು 555 ಬಂತು. ಏಂಜಲ್ ನಂಬರ್ 555
ಆಯಿತಾ. ಸೊ ಇದೆಲ್ಲ ನಡೀತು, ಅರ್ಥ ಆಯ್ತಾ. ಈಗ ನೆಕ್ಸ್ಟು ನೋಡೋಣ, ಇನ್ನೊಂದು ಕಾರ್ಡ್ ನೋಡಿಬಿಟ್ಟು ಈ ಥರ ಎಲ್ಲ ಇತ್ತು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ. ಟವರ್. ಓಕೆ, ಇದು ಬಂದಿರೋದು ಇದ್ರ ಕೆಳಗೆ. ಸೊ ಫಸ್ಟು ಏನು ಹೇಳಿದೆ, ಡೆತ್ ಬಂತು ಅಂದಾಗ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬಂತು. ನೀವು ಜನಗಳನ್ನ ನೋಡೋ ರೀತಿಯಾಗಲಿ, ಅಥವಾ ನಿಮ್ಮನ್ನು ನೀವು ನೋಡ್ಕೊಳ್ಳೋ ರೀತಿಯಾಗಲಿ, ಅಥವಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ರೀತಿ, ಜನಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಎಲ್ಲ ಬದಲಾವಣೆಗಳು, ಸಿಕ್ಕಾಪಟ್ಟೆ ಬದಲಾವಣೆಗಳು ಬಂತು. ಟ್ರಾನ್ಸ್ಫಾರ್ಮೇಷನ್ ಆಯಿತು ನಿಮ್ಮ ಥಿಂಕಿಂಗಲ್ಲಿ ಅಂತಿದ್ದಾರೆ. ನಿಮ್ಮ ಯೋಚನಾ ಲಹರಿ ಭಾಳ ಚೇಂಜಸ್ ಬಂದ್ಬಿಡ್ತು. ಇಷ್ಟೇನಾ ಜೀವನ ಅನ್ನೋ ಥರ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟು ಅನುಭವಿಸಿ ಆ ಥರ ಆದಮೇಲೆ ಈ ಥರ ಒಂದು ಚೇಂಜಸ್ ಬಂತು ಅಂತ ಹೇಳ್ತಾ ಇದ್ದಾರೆ. ಈ ಥರ ಬಂತು ಅಂತ ಈಗ ನೋಡಿದ್ರೆ ಹೇಳ್ತಾರೆ ಟವರ್ ಕಾರ್ಡ್ ಅಂತ ಇದ್ದಾರೆ. ಸೊ ಇದು ಅದೇ ಆವಾಗಲೇ ಹೇಳಿದೆ, ಈ ಥರ ಒಂದು ಸಡನ್ ಚೇಂಜ್ ಬಂದಿದ್ದೇ ನಿಮಗೆ ತಡ್ಕೊಳಕ್ಕಾಗಲಿಲ್ಲ ಅಂತ. ಇಷ್ಟೆಲ್ಲ ಅನುಭವಿಸಿದ್ದೀರಾ, ಇಷ್ಟೆಲ್ಲ ಇದೆ ಆಯಿತಾ. ಇತ್ತು ಜೀವನದಲ್ಲಿ ಈ ಥರ ಎಲ್ಲ ಸಂಘರ್ಷ, ಜೀವನದ ಸಂಘರ್ಷಗಳು ಈ ಥರ ಇತ್ತು ನಿಮ್ಮ ಲೈಫಲ್ಲಿ. ಇಷ್ಟು ಸಾಲದು ಅಂತ ಇದೆಲ್ಲ ಸಾಲದು, ಇದೇನೂ ಅಲ್ಲ ಅನ್ನೋ ಥರ. ನೆಕ್ಸ್ಟ್ ನೋಡೋಣ ಇರಿ. ಇಷ್ಟು ಟವರ್ ಮೂಮೆಂಟ್ಸು ಲೈಫಲ್ಲಿ ನಿಮಗೆ ಹೆಂಗೆ ತಡ್ಕೊಳ್ಳೋದು, ಒಂದಾಗುತ್ತೋ ಒಂದು ಟವರ್ ಮೂಮೆಂಟ್ಸ್ ಅನುಭವಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸಾಲದು ಅಂತ. ಈಗ ಕಮಿಂಗ್ ನೆಕ್ಸ್ಟ್. ಎಸ್ ಬಾಬಾ. ಹೋದ ಕಡೆ ಬಂದ ಕಡೆ ಕಣ್ಣು ಕಟ್ಟಾಯಿತು, ಕಣ್ಣು ಕಟ್ಟದಂಗೆ ನಿಮಗೆ ಇನ್ನೂ ಫರ್ದರ್ ನೆಗೆಟಿವಿಟಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇವಾಗ ಸ್ಲೋಲಿ ಬರ್ತಾ ಇದ್ದಾರೆ. ಅಲ್ಲಿ ಹಳೇ ವಿಷಯ ಎಲ್ಲ ಹೇಳಿ ನಿಮ್ಮ ಲೈಫಲ್ಲಿ ಏನು ನಡೀತು ಅಂತ. ಸೊ ಅವಾಗಿನ ಪರಿಸ್ಥಿತಿ ಏನು ಅಂತಲೂ ಹೇಳಿ ಈಗಿನ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಸೊ ಅಲ್ಲೂ ತೊಂದರೆ ನೋವು, ಈಗಲೂ ತೊಂದರೆ ನೋವು, ಆ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೋಡೋಣ. ಎಸ್ ಪಾಪ. 10 ಆಫ್ ಪೆಂಟಿಕಲ್ಸ್ ನೋಡಿ. ನಿಮ್ಮ ಸಮೃದ್ಧ ಜೀವನ ಆಯಿತಾ, ನಿಮ್ಮ ಸಮೃದ್ಧತೆ, ನಿಮ್ಮ ಖುಷಿ, ನಿಮ್ಮ ಆಸ್ತಿ ಮೇಲೆ ಕಣ್ಣು, ಭಯಂಕರ ಆಸ್ತಿ ಮೇಲೆ ಕಣ್ಣು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಓಕೆ, ಇಲ್ಲಿ ಇನ್ನೊಂದೇನು, ನಿಮ್ಮ ಇವಾಗ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್. ಓಕೆನಾ. ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್. ಅವರ ಫ್ಯಾಮಿಲಿಯವರು ಸೇರಿ, ಅರ್ಥ ಆಯ್ತಾ, ಅವ್ರ ಫ್ಯಾಮಿಲಿಯವರು ಸೇರಿ ಈ ಥರ ಒಂದು ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು ಏನಿತ್ತು, ನಿಮ್ಮ ಆಸ್ತಿ ಏನಿತ್ತು ಮೇಯ್ನ್, ನಿಮ್ಮ ಸಂಪಾದನೆ ಅಥವಾ ನಿಮ್ಮ ಆಸ್ತಿಗೆ ಏನಿತ್ತು, ನೀವು ಆ್ಯಕ್ಚುಯಲ್ ಮಾಡಿರೋ ಆಸ್ತಿ ಇದು, ಅದರ ಮೇಲೆ ಕಣ್ಣು ಹಾಕಿ ನಿಮಗೆ ತೊಂದರೆ ಮಾಡೋಕ್ಕೆ ಇನ್ನೊಂದು ನೆಕ್ಸ್ಟ್ ಶುರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ವಿಜಯ ಸಾಧಿಸಬೇಕು, ಅದ್ರ ಮೇಲೆ ವಿಕ್ಟ್ರಿ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ನೆಗೆಟಿವಿಟಿ ಶುರುವಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ. ನೋಡಿ ಸ್ಟಾರ್ ಅಂತ ಬಂದಿದೆ. ಸೊ ಇಷ್ಟೆಲ್ಲ ನೋವುಗಳಿತ್ತು, ಇಷ್ಟೆಲ್ಲ ತೊಂದರೆಗಳಿತ್ತು ಲೈಫಲ್ಲಿ, ಇದೇ ಕಮ್ಮಿನಾ ಅನ್ನೋದಕ್ಕೆ ಏನೂ ಕಮ್ಮಿ ಇರಲಿಲ್ಲ. ಭಯಂಕರ ತೊಂದರೆ, ಭಯಂಕರ ನೋವು, ಭಯಂಕರ ಕಷ್ಟಗಳು ಅಷ್ಟೆಲ್ಲ ತುಂಬೋಗ್ಬಿಟ್ಟಿದೆ ಜೀವನದಲ್ಲಿ. ಅದು ಸಾಲದು ಅಂತ ಮತ್ತು ನಿಮ್ಮ ಮೇಲೆ ಫರ್ದರ್ ಆ್ಯಕ್ಚುಯಲ್ ನೆಗೆಟಿವಿಟಿ ಶುರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಆ ನೆಗೆಟಿವಿಟಿ, ನೀವು ಯಾರು ಫಸ್ಟ್ ಆಫ್ ಆಲು ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ಕೊಂಡು ಆಚೆ ಹೇಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತಂದರೆ ನೀವು ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸ್ಟಾರ್ ಯಾಕೆ ಅಂತಂದರೆ ಒಂದು ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇತ್ತು, ವಿಲ್ ಪವರ್ ಇತ್ತು. ನಾನು ಜೀವನದಲ್ಲಿ ಎಂಥ ತೊಂದರೆ ಬಂದ್ರೂ ನಾನು ಎದುರಿಸ್ತೀನಿ, ನಾನು ಸಾಧಿಸ್ತೀನಿ, ನನ್ನ ಲೈಫಲ್ಲಿ ನಾನೊಂದು ಅಚೀವ್ ಮಾಡ್ತೀನಿ ಅನ್ನೋದು ಒಂದು ನಂಬಿಕೆ ನಿಮಗಿತ್ತು. ಅದೇ ಸ್ಟಾರ್ ಕ್ವಾಲಿಟಿ. ಅದನ್ನು ಅದು ಹುಟ್ಟಿದಾಗಿಂದ ಬಂದಿರೋದು ಸ್ಟಾರ್ ಕ್ವಾಲಿಟಿ ಆಯಿತಾ. ಅದನ್ನೇನು ನೀವು ಹೊಸದಾಗಿ ಏನು ಕಲ್ತ್ಕೊಂಡು ಮಾಡಿರೋದಲ್ಲ, ಅದು ಹುಟ್ಟಿದಾಗಿಂದ ಇದ್ದಿದ್ದೇನೆ ಸ್ಟಾರ್ ಕ್ವಾಲಿಟಿ. ಬಟ್
ಅವ್ರು ಏನು ಮಾಡಿಬಿಟ್ರು ಅಂತಂದರೆ ಫರ್ದರ್ ನೆಗೆಟಿವಿಟಿ ಶುರು ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಫರ್ದರ್ ನೆಗೆಟಿವಿಟಿ ಮಾಡಿದ್ದು ಯಾವ ಥರ ಅಂತಂದರೆ ಈ ಥರ ಎಲ್ಲ ಶುರು ಮಾಡಿದ್ರು. ನೀವು ಮೇಯ್ನ್ ಆಸ್ತಿ ಅಷ್ಟೇ ಇಲ್ಲಿ ತೋರಿಸ್ತಾ ಇರೋದು, ಮೇಯ್ನ್ ಆಸ್ತಿಗೋಸ್ಕರ ಫೈನಲಾಗಿ ಏನೋ ಒಂಚೂರು ಅಷ್ಟು ಟವರ್ ಮೂಮೆಂಟ್ಸ್ ಇತ್ತು ಲೈಫಲ್ಲಿ, ಏನೇನು ಕಮ್ಮಿ ಅನುಭವಿಸಿಲ್ಲ, ಎಲ್ಲ ಅನುಭವಿಸ್ಕೊಂಡು ಓಕೆಪ್ಪ ಅಂತ ಅಂದ್ಕೊಂಡು ಏನೋ ಒಂದು ಪರಿಸ್ಥಿತಿ ಒಂಚೂರು ಸರಿ ಹೋಗ್ತಾ ಇದೆಯಾ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಕರೆಕ್ಟಾಗಿ ಮತ್ತೆ ಮೂನ್ ಸೈಕಲಲ್ಲಿ ಮಾಡಿದ್ರು ನೆಗೆಟಿವಿಟಿ ಅಂತ ತೋರಿಸ್ತಾ ಇದ್ದಾರೆ. ಅದು ಯಾತಕ್ಕೋಸ್ಕರ? ಆಸ್ತಿ ಮೇಲೆ ಕಣ್ಣು ಹಾಕಿದ್ದಾರೆ, ಕಣ್ಣು ಹಾಕಿ ಅದನ್ನು ಕಿತ್ಕೋಬೇಕು, ಅದನ್ನು ಹೊಡಿಬೇಕಂತ ಮಾಡಿದ್ರು ನೆಗೆಟಿವಿಟಿ. ನಿಮ್ಮ ಓಕೆ, ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದು ಮತ್ತು ನಿಮ್ಮ ಯಾವ ಥರ ನೆಗೆಟಿವಿಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಎಲ್ಲ ಚಕ್ರಗಳಿಗೂ ಆಯಿತಾ ಇಂಬ್ಯಾಲೆನ್ಸ್ ಆಗಬೇಕು ಅನ್ನೋ ಥರ ಮಾಡಿದ್ರು. ಫಸ್ಟ್ ಆಫ್ ಆಲ್ ಭಯ, ಅದಕ್ಕೇ ಭಯ, ಒಂಥರ ಟೆನ್ಷನ್ನು ಯಾವಾಗ್ಲೂ, ಒಂಥರ ನನ್ನ ಕೈಲಿ ಇನ್ನೇನು ಸಾಧ್ಯ ಇಲ್ಲ ಅನ್ನೋವಂಥ ಒಂದು ಮನಸ್ಸು ಬಂದ್ಬಿಡಬೇಕು. ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು, ಇನ್ನೇನು ಸಾಧಿಸೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ, ನಂಗೆ ಆಗೋದಿಲ್ಲ ಆ ಥರ. ಅಂದರೆ ಒಂದು ಜೊತೆಗೆ ಹೆಲ್ತ್ ಇಶ್ಯೂಸು ಹೆಂಗೆ ಅಂತಂದರೆ ಇರೋದೇ ಇಲ್ಲ ಏನೂ, ಸಡನ್ನಾಗಿ ಹೆಲ್ತು ಇನ್ನೇನೋ ಒಂದು ಪ್ರಾಬ್ಲಮ್ಮು, ಇವತ್ತು ತಲೆನೋವು ಅಂದರೆ ನಾಳೆ ಇನ್ನೊಂದು ಕೈ ನೋವು, ನಾಳೆ ಕೈ ನೋವು ಅಂತಂದರೆ ಈ ಥರ ಒಂದು ಹೆಲ್ತ್ ಇಶ್ಯೂಸು ಶುರು ಆಯಿತು ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ, ಅದಾಯಿತು. ಅದಾದಮೇಲೆ ದುಡ್ಡು ಕಾಸು ವಿಚಾರದಲ್ಲಂತೂ ಭಯಂಕರ ವಧೆ, ಭಯಂಕರ ಏಟು ಬಿತ್ತು. ಇದೆಲ್ಲ ಮಾಡಿರೋದು ನೆಗೆಟಿವಿಟಿ ಆಗಿ ಮಾಡಿರೋದು ಮೂನ್ ಸೈಕಲಲ್ಲಿ, ಅಂದರೆ ಅಮಾವಾಸ್ಯೆಯ ಸಮಯದಲ್ಲಿ ಭಯಂಕರ ನೆಗೆಟಿವಿಟಿ ನಡೆದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಹಾಗೆ ಮಾಡಿದ್ರಿಂದ ನಿಮ್ಮ ಯಶಸ್ಸಿನ ತಡೆ, ನಿಮ್ಮ ಅಭಿವೃದ್ಧಿ ತಡೆ, ನಿಮ್ಮ ಖುಷಿ ತಡೆ, ನಿಮ್ಮ ಹಣಕಾಸು ತಡೆ, ಆಯಿತಾ, ಏನೇನು ತಗೋ ಎಲ್ಲದಕ್ಕೂ ತಡೆ ಅಂತ ಮಾಡಿದ್ದಾರೆ. ಆಯಿತಾ. ಸೊ ಫರ್ದರ್ ನೋಡೋಣ. ಆ್ಯಂಡ್ ಇನ್ನೊಂದೇನು, ಇದು 10 ಆಫ್ ಪೆಂಟಿಕಲ್ಸ್ ಇದರಲ್ಲೇ ಬಂದಿರೋದು. ಫಸ್ಟು ಆಸ್ತಿ, ಜೊತೆಗೆ ನಿಮ್ಮ ಮಕ್ಕಳನ್ನು ಬಿಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಮನೆಯಲ್ಲಿ ಮಗಳು ಅಥವಾ ಮಗ ಮುಂದುವರಿಬೇಕು, ಓದಿನಲ್ಲಿ ಮುಂದುವರಿಬೇಕು, ಅದನ್ನೇ ಬಿಡಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆ ಥರ ನೆಗೆಟಿವಿಟಿ ಮಾಡಿದ್ದಾರೆ, ಅದು ಆಗಿದೆ ಕೂಡ. ಅವ್ರಿಗೆ ಗೊತ್ತು, ಆಯಿತು ಮುಂದುವರ್ಸಿರಲ್ಲ ಮಕ್ಕಳು. ಸೊ ಆ ಥರ ಇದೆಯಾ, ಅಥವಾ ಆ ಥರ ಏನೋ ಇನ್ನೂ ನಡೆದಿಲ್ಲ, ಓದ್ತಾ ಇದ್ದಾವೆ ಮಕ್ಕಳು ಇವಾಗ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ಹೇಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಥರ ತಡೆ ಹಾಕ್ತಿದ್ದಾರೆ ಅಂತ. ಖಂಡಿತ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಓಕೆನಾ, ಖಂಡಿತ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಅದು ಪ್ರೊಟೆಕ್ಷನ್ ಹೀಲಿಂಗ್ ಅಂತಂದರೆ 1000 ರೂಪಾಯಿ ಆಗುತ್ತೆ ಒಬ್ಬರಿಗೆ, ಒಂದು ವಾರ ಪೂಜೆ ನಡೆಯುತ್ತೆ. ಸೊ ನೋಡಿ, ಮ್ಯಾಕ್ಸಿಮಮ್ ಕ್ಲಿಯರ್ ಆಗುತ್ತೆ. ಬಟ್ ಒಬ್ಬೊಬ್ಬರು ಲೈಫಲ್ಲಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನೆಗೆಟಿವಿಟಿ ಯಾವ ಥರ ಇರುತ್ತೆ ಅಂತಂದರೆ ಫುಲ್ ಜುಟ್ಟನ್ನ ಅವ್ರ ಕೈ ಕೊಟ್ಟಂಗೆ ಆಗ್ಬಿಟ್ಟಿರುತ್ತೆ. ಚೆನ್ನಾಗಿ ಆಟ ಆಡಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಇದ್ದಾಗ ಸ್ವಲ್ಪ ಸಮಯ ತೊಗೊಳುತ್ತೆ, ಅರ್ಥ ಆಯ್ತಾ. ಪೇಷನ್ಸ್ ಇರಬೇಕಾಗತ್ತೆ, ಸಮಯ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಅಷ್ಟಂತೂ ಗೊತ್ತು ನನಗೆ. ಯಾಕೆಂದರೆ ನಾವು ನಂಬಿರೋ ದೇವರು ಕೈ ಬಿಡೋದಿಲ್ಲ, ನನಗೆ ಗೊತ್ತು. ನಿಮಗೂ ನಂಬಿಕೆ ಇರಬೇಕು. ನಿಮಗೆ ನೋಡಿದ ತಕ್ಷಣ ವಿಡಿಯೋ ಇವ್ರ ಹತ್ರ ಹೀಲಿಂಗ್ ತೊಗೊಂಡ್ರೆ ಪರ್ಫೆಕ್ಟ್ ಫೈನ್ ಆಗ್ತೀನಿ ಅಂತ ಒಂದು ಮನಸ್ಸಿಂದ ನಂಬಿಕೆ ಬರಬೇಕು ನಿಮಗೆ. ಆ ಥರ ತೊಗೊಳ್ಳಿ, ಓಕೆನಾ. ಸೊ ಅದು 1000 ರೂಪಾಯಿ ಆಗುತ್ತೆ. ತುಂಬ ಅರ್ಜೆಂಟ್ ಅಂತಂದರೆ ಅಷ್ಟೇನೇ ಇವಾಗ ತೊಗೊಳ್ತಾ ಇರೋದು. ಇಲ್ಲ ಅಂತಂದರೆ 18ನೇ ತಾರೀಕಿಂದನೇ, ಅದನ್ನೇ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ಸೊ ತುಂಬ ತೊಂದರೆ ಆಗ್ತಾಯಿದೆ, ಆ ಥರ ತುಂಬ ನೆಗೆಟಿವಿಟಿ ಆಗ್ತಿದೆ ಅಂದರೆ ಯೋಚನೆ ಮಾಡಬೇಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ, ಖಂಡಿತ ಹೀಲಿಂಗ್ ಮಾಡಿಕೊಡ್ತೀನಿ. ಬಟ್ ನೆಕ್ಸ್ಟ್ ಬ್ಯಾಚ್ ಅಂತ ಜನರಲ್ಲಾಗಿ ವಾರ ಸೋಮವಾರ ಹೊಸ ಬ್ಯಾಚ್ ಶುರು ಆಗ್ತಾಯಿತ್ತು. ಇದು ಹೀಲಿಂಗ್ದು ಅಂತಲೇ. ಇದು ಹೀಲಿಂಗ್ ಅಂದರೆ ಏನು, ಬರೀ ಪ್ರೊಟೆಕ್ಷನ್ ಫ್ರಮ್ ನೆಗೆಟಿವಿಟಿ ಅದು ಮಾತ್ರ ಅಲ್ಲ. ಎಂಥ ತೊಂದರೆ ಇರಲಿ ಅದಕ್ಕೆ ಪ್ರತಿ ಸೋಮವಾರ ಶುರು ಮಾಡ್ತಾ ಇದ್ದಿದ್ದು, ಆಯಿತಾ. ಬಟ್ ಇವಾಗ ಅದಕ್ಕೇನೆ ಲೈಕ್ 18ನೇ ತಾರೀಕಿಂದ ಅಂತ ಹೇಳಿಸಿದ್ದಾರೆ ಭಗವಂತ. ಅದು ಭಗವಂತನೇ ಹೇಳಿಸಿರೋದು, ನಾನು ಅನ್ಕೋಬೇಕಷ್ಟೇ, ನಾನು ಡಿಸೈಡ್ ಮಾಡಿದ್ದೀನಿ ಅಂತ. ಅದು ತಪ್ಪು, ನಾನಲ್ಲ ಅದು, ಆಯಿತಾ. ಭಗವಂತನೇ ಹೇಳಿಸಿರೋದು. ಸೊ ಯಾವ ರೀಸನ್ಗೆ ಅವ್ರಿಗೆ ಗೊತ್ತು, ವಾಟ್ ಎವರ್.
18ರಿಂದ ಅಂತ ಹೇಳ್ಸಿದ್ದಾರೆ ನೆಕ್ಸ್ಟ್ ಬ್ಯಾಚು. ತುಂಬ ತೊಂದರೆ ನಡೀತಿದೆ ಆ ಥರ ಅಂತಂತಂದರೆ ಖಂಡಿತ ತೊಗೊಳ್ಳಿ, ಓಕೆನಾ. ಆ ಥರ ಏನಿಲ್ಲ. ಏಕೆಂದರೆ ಭಗವಂತನ ಆಶೀರ್ವಾದ ಯಾವ ಥರ ಆಗಿದೆ ಅಂತಂದರೆ, ಹೇಳಿರೋದು ಯಾವ ಥರ ಅಂತಂದರೆ, ಯಾರು ಅತೀ ತೊಂದರೆಯಲ್ಲಿದ್ದೀನಿ ಅಂತ ಬಂತು ಅಂತಂದರೆ ಖಂಡಿತ ಹೆಲ್ಪ್ ಮಾಡಬೇಕು ಅಂತಲೇ ಹೇಳಿರೋದು, ಆಯಿತಾ. ಅಂದರೆ ನನಗೆ ಆ ಥರ ಅಪ್ಪಣೆ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಆ ಥರ ತಡಿಬೋದು, ಪರವಾಗಿಲ್ಲ 18ನೇ ತಾರೀಕು ತನಕ ಅಂದರೆ ಖಂಡಿತ ನೋಡಿ. ಇಲ್ವಾ, ಖಂಡಿತ ಅದು ಅಷ್ಟೊಂದು ಭಯ ಪಟ್ಕೊಂಡು ಟೆನ್ಷನ್ ತೊಗೊಂಡು ಒದ್ದಾಡೋ ಬದಲು ತೊಗೊಂಬಿಡಿ, ಆಯಿತಾ. ಆ ಥರ ಅಂತ ಹೇಳ್ತಾ ಇರೋದು ಅಷ್ಟೇ. ಸೊ ಇದು ಮಕ್ಕಳ ತನಕನೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮಕ್ಕಳ ತನಕನೂ ಮಾಡ್ತಾ ಇದ್ದಾರೆ ನೆಗೆಟಿವಿಟಿನ ಅಂತ ಅಂದರು ಹೇಳ್ತಾ ಇದ್ದೀನಿ. ಬರೀ ಆಸ್ತಿ ಅಲ್ಲ, ಬರೀ ನಿಮ್ಮ ಮೇಲಲ್ಲ, ಮಕ್ಕಳ ಮೇಲೂ ಮಾಡಿದ್ದಾರೆ. ಸೊ ಪೂರ್ವಾರ್ಜಿತ ಆಸ್ತಿ ಯಾವುದಾದ್ರೂ ಇದ್ದರೆ, ಪಿತ್ರಾರ್ಜಿತ ಆಸ್ತಿ ಆ ಥರ ಏನಾದ್ರು ಇತ್ತು ಅಂದರೆ ಅದ್ರ ಮೇಲೂ ನೆಗೆಟಿವಿಟಿ ಟ್ರೈ ಮಾಡ್ತಿದ್ದಾರೆ, ಅದನ್ನು ಟ್ರೈ ಮಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಬಟ್ ಅದು ನಿಮಗೆ ಒಂದು ಸಮಯದಲ್ಲಂತೂ ಈ ಥರ ಎಲ್ಲ ಚಕ್ರಗಳು ಇಂಬ್ಯಾಲೆನ್ಸ್ ಆಯಿತು ಅಂತಲೇ ಹೇಳ್ತಾ ಇದ್ದಾರೆ. ಆಗಲಿಲ್ಲ, ನಿಮಗೆ ಕೆಲಸ ಮುಂದುವರ್ಸೋಕ್ಕೆ ಕಷ್ಟ ಆಯಿತು, ಅಥವಾ ನೀವು ಹೆಲ್ತ್ ಇಶ್ಯೂಸ್ ಆಯಿತು, ಮನೆಯಲ್ಲಿ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಊಟ ತಿಂಡಿಗೂ ತೊಂದರೆ ಥರ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ. ಭಾಳ ತೊಂದರೆ ಆಗಿದೆ, ಆಯಿತಾ. ಎದ್ದು ಅಡುಗೆ ಮಾಡಿದ್ರೆ ತಾನೇ ತಿನ್ನೋಕ್ಕಾಗೋದು, ಆ ಥರ ಹೆಲ್ತ್ ಇಶ್ಯೂಸು ಅಂತ ತೋರಿಸ್ತಾ ಇದ್ದಾರೆ. ಲೋನ್ ಆಯಿತು ತುಂಬ ಅಂತಲೂ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಾಲ ತೊಂದರೆ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇರಲಿ, ತುಂಬ ಕಷ್ಟದಲ್ಲಿದ್ದೀರಾ ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ, ಆದರೆ ನಂಬಿಕೆ ಇದ್ದರೆ ಅಷ್ಟೇ, ಓಕೆನಾ. ಓಕೆ, ಸೊ ಒಂದು ಫರ್ದರ್ ನೋಡು ಅಂತ ಇದ್ದಾರೆ. ಎಸ್ ಬಾಬಾ, ನೋಡಿ ಮತ್ತೆ ಇದು ನೆನ್ನೆ ಕಾರ್ಡಲ್ಲೂ ಬಂದಿದೆ ಅನಿಸುತ್ತೆ, ಮೊನ್ನೆ ಕಾರ್ಡಲ್ಲೂ ಬಂದಿದೆ, ಫೂಲ್ ಅಂತ ಬಂದಿದೆ. ಇದು ಬಂದಿರೋದು ನಿಮಗೆ ನೋಡಿ ಇವಾಗ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಏನು ಹೇಳ್ತಾ ಇದ್ದೀನಿ ನಾನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ ನೋಡಿ. ಇದರಲ್ಲಿ ಫಸ್ಟು ಬಂತು ಡೆತ್ ಅಂತ, ಆಯಿತಾ. ಫಸ್ಟು ಮಾಡಿದ್ದು ಯಾವ ಥರ ನೆಗೆಟಿವಿಟಿ, ಎಲ್ಲ ಥರ ಕಟ್ಟು ಮಾಡಿದ್ರು, ಆಯಿತಾ. ಎಲ್ಲ ಇಂಬ್ಯಾಲೆನ್ಸ್ ತಂದರು ಜೀವನದಲ್ಲಿ, ಬಟ್ ಏನು ಅವ್ರದ್ದು ಅಂದ್ಕೊಂಡು ಮಟ್ಟಕ್ಕೆ ನೆಗೆಟಿವಿಟಿ ಆಗಲಿಲ್ಲ. ಕೊನೆಗೆ ಡೆತ್ ಟ್ರೈ ಮಾಡಿದ್ರು, ಡೆತ್ ಆಗಿಬಿಡ್ಬೇಕು ಅಂತಾನೆ ಟವರ್ ಮೂಮೆಂಟ್ಸ್ ಮೇಲೆ ಟವರ್ ಮೂಮೆಂಟ್ ತಂದು ನೆಗೆಟಿವಿಟಿ ಮಾಡಿದ್ರು. ಇಂಥ ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇಂಥ ಫೂಲಿಶಾಗಿ ಆ್ಯಕ್ಷನ್ ತೊಗೊಂಡ್ರು. ನಿಮ್ಮನ್ನು ಸ್ಟಾರ್ ಅಂತ ಗೊತ್ತಿದ್ರೂ ಅತಿ ಅಷ್ಟು ನಂಬಿಕೆ ಇದೆ, ನಿಮ್ಮ ನಂಬಿಕೆನ ಆಟಾಡ್ಸೋಕ್ಕಾಗೋದಿಲ್ಲ. ನಿಮ್ಮ ನಂಬಿಕೆನ ಇವ್ರು ಹೇಗೆ ಅಳೆದುಬಿಟ್ರು ಅಂದರೆ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ. ಆದರೆ ನಿಮ್ಮ ವಿಲ್ ಪವರ್ ಯಾವ ಥರ ಇದೆ ಅಂತಂದರೆ, ಎಂಥ ತೊಂದರೆ ಬರಲಿ ನಾನು ಜಯಿಸ್ತೀನಿ ಅನ್ನೋ ಥರ, ಆ ಥರ ನಿಮ್ಮ ಛಲ ಯಾವ ಥರ ಇದೆ ನಿಮಗೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಈ ಥರ ಒಂದು ತೊಂದರೆ ಮಾಡಿದ್ರೆ ನೀವು ಅಷ್ಟೇ ಔಟ್ ನೀವು ಅಂತ. ಇನ್ನೊಂದು ತೊಂದರೆ ಮಾಡಿದ್ರೆ ಫಿನಿಶ್, ನೀವು ಅಲ್ಲಿಗೆ ಔಟ್, ಗಾನ್, ಕ್ಲೋಸ್ ಅನ್ನೋ ಥರ ಮಾಡಿದ್ರು. ಬಟ್ ಒಂದೊಂದು ಸಲಕ್ಕೂ ನೀವು ಎದ್ದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಟವರ್ ಮೂಮೆಂಟ್ಸ್ ಮಾಡಿ ಅಂಥ ಫೂಲಿಶ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇಷ್ಟಾಗಿದೆ. ನಿಮ್ಮನ್ನು ಸೇಫಾಗಿ ಆಚೆ ಅಂತೂ ಕರ್ಕೊಂಬಂದಿದ್ದಾರೆ, ಆಯಿತಾ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಫಸ್ಟ್ ಕಾರ್ಡ್ ಬಂದಿತ್ತು, ಆ ಥರ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ತೊಂದರೆಗಳಿಂದ ಆಚೆ ತಂದಿದ್ದೀನಿ, ನಿನ್ನ ಜ್ಞಾಪಿಸ್ಕೋ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಹೇಗೆ ನಿನ್ನ ಸೇವ್ ಮಾಡಿದ್ದೀನಿ, ಹೇಗೆ ನಿನ್ನ ಸಂರಕ್ಷಣೆ ಮಾಡಿದ್ದೀನಿ, ಜ್ಞಾಪಕ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಓಕೆ, ಫರ್ದರ್ ಇವಾಗ ನೋಡೋಣ ನೆಕ್ಸ್ಟು ಏನು ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಖಂಡಿತ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ನಗ್ತಾ ಇರಿ, ಯಾವಾಗಲೂ ನಗ್ತಾ ಇರಿ. ಎಂಥ ಟೆನ್ಷನ್, ಎಂಥ ನೋವಿದ್ರೂ ನಗ್ತಾ ಇರಿ. ನೋವಿಗೂ ಟೆನ್ಷನ್ ಆಗಿಬಿಡುತ್ತೆ. ಸೂಪರ್ ಅಲ್ಲ, ನೋವಿಗೂ ಟೆನ್ಷನ್ ಆಗಿಬಿಡುತ್ತೆ, ಟೆನ್ಷನ್ಗೂ ಟೆನ್ಷನ್ ಆಗಿಬಿಡತ್ತೆ. ಇದೇನಿದು, ನಾನು ಇಂಥ ಟೆನ್ಷನ್ ಕೊಟ್ಟರು ನಗ್ತಾ ಇದ್ದಾರಲ್ಲ ಅಂತ, ಆ ಥರ ಇರಿ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್, ಬೇಗ ವಾಪಸ್ ಬರ್ತೀನಿ, ಓಕೆ. ಬಾಯ್, ಥ್ಯಾಂಕ್ ಯು.